ಸರ್ ಇನ್ನೊಂದು ಆರೋಸ್ಕೋಪು ಅದು ಸ್ವಲ್ಪ ಮೆಂಟಲಿ ರಿಟೈರ್ಡ್ ಮಗು ಅದು ನೋಡ್ಬೋದಾ ಸರ್? ಹ್ಮ್, ಹೇಳಿ. ಟೆಸ್ಟ್ ಅಂತ ಹಾಕಿಲ್ಲ. ಸಿಕ್ ಹ್ಮ್. ಹಾ ಸಿಕ್ಸ್. ನಾನು ಹೆಸರು ನೇಮ್ ಕೊಡಲ್ಲ, ಸಾರಿ ಫಾರ್ ದಟ್. ಅದಕ್ಕೆ ಟೆಸ್ಟ್ ಅಂತ 16 12 ಹಾಕಿದ್ದೀನಿ, ಹೇಳಿ. ಹಾ. 16 12 16. ಓಕೆ, 16/12. 2002. 2002. ಹಾ ಮಧ್ಯಾಹ್ನ 14:10 14:10 ತುಮಕೂರು. ನೀವು ತುಮಕೂರೇನಾ? ಹಾ ಓಕೆ. ಹ್ಮ್. ಹೆಣ್ಣ ಗಂಡ ಮೇಡಮ್ ಇದು? ಫಿಮೇಲ್. ಹೆಣ್ಮಗು. ಓಕೆ. ಸೊ ಕಾರಣ ಏನಿರ್ಬೋದು ಅಂತ ಯಾರಾದ್ರೂ ಹೇಳಿ, ಜಾತಕ ಹಾಕಕ್ಕಿಂತ ಮುಂಚೆನೆ ನೋಡೋಣ. ಹ್ಮ್ ಜಾತಕ ಹಾಕಕ್ಕಿಂತ ಮುಂಚೆ ಕಾರಣ ಏನಿರ್ಬೋದು? ಮೆಂಟಲಿ ಸ್ವಲ್ಪ ಚಾಲೆಂಜ್ ಇರುವಂತ ಮಗು ಅಂತ ಹೇಳಿದ್ರು ಈಗ. ಸೊ 2002 ಅಲ್ಲಿ ಹುಟ್ಟಿರುವಂಥದ್ದು ಮಗು ಅಲ್ಲ ಆಕ್ಚುಲಿ, ಬಟ್ ಆದ್ರೂ 20 ಇಯರ್ಸ್ ಆಗಿದೆ ಇವರಿಗೆ. ಸೊ ಹ್ಮ್ ಹ್ಮ್ ಕಾರಣ ಏನಿರ್ಬೋದು ಅನ್ನೋದನ್ನ. ಮಗು ತರಾನೇ ಇದಾರೆ, ಅದಕ್ಕೋಸ್ಕರ ಹಂಗೆ ಆ, ಸಾಕಿರೋದಕ್ಕೆ. ಅಂದ್ರೆ ಜಸ್ಟ್ ಜನರಲ್ ಫಸ್ಟ್ ಪ್ರಿಡಿಕ್ಷನ್ ಅಂದ್ರೆ ಲಗ್ನ ಭಾವ ವೆರಿ ಕೆಟ್ಟಿರುತ್ತೆ. ಗುಡ್. ಸೊ ಲಗ್ನ ಭಾವಕ್ಕೆ ಜನರಲ್ ಆಗಿ ಏನಿರುತ್ತೆ ಅಂತ ಕೇಳಿದ್ರೆ ಆಕ್ಚುಲ್ ಆಗಿ ಕಾಂಬಿನೇಷನ್. ಬುಧ ವೀಕ್ ಇರತ್ತೆ ಸರ್. ಏನ್ ಮೇಡಮ್? ಬುಧ ವೀಕ್ ಇರತ್ತೆ. ಅಷ್ಟು ಮಾತ್ರನೇ ಅಲ್ಲ, ಆಕ್ಚುಲ್ ಆಗಿ ತಲೆ ಅಂತ ಬಂದಾಗ ಸ್ವಲ್ಪ ಲಗ್ನ ಭಾವವನ್ನ ನಾವು ನೋಡ್ಬೇಕು. ಮೇಲ್ಪಟ್ಟಿರುತ್ತೆ. ಲಗ್ನ ಭಾವ ಲಗ್ನ, ಅದಕ್ಕೆ ಒಂದ್ ನಿಮಿಷ ನಿಮಿಷ ಸಬ್ ರೂಲ್ ಲಾರ್ಡ್. ಹೇಳ್ತೀನಿ, ಒಂದ್ ನಿಮಿಷ ರೂಲ್ ಹೇಳ್ತೀನಿ. ಸೊ ಬರ್ಕೋಬಿಡಿ ಯಾರಾದ್ರು. ಸೊ ಹ್ಮ್ ಯಾರಿಗ ಇರುತ್ತೆ ಅಂತಂದ್ರೆ, ಲಗ್ನ ಭಾವಕ್ಕೆ ಏನಾದ್ರೂ ಶುಕ್ರ ಗ್ರಹ ಕಸ್ಪಲ್ ಸಬ್ಲಾಡ್ ಆಗಿ ಬಂದು ರಾಹುವಿನ ನಕ್ಷತ್ರನ ಬುಧನ ಸಬ್ಬಲು ಇದ್ದು 4, 8, 10ಕ್ಕೆ ಕನೆಕ್ಟಿವಿಟಿ ಇದ್ರೆ ಅಥವಾ 8, 12ಕ್ಕೆ ಕನೆಕ್ಟಿವಿಟಿ ಇದ್ರೂ ಕೂಡ ಆ ರೀತಿ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅಥವಾ 4, 6, 8, 10ಕ್ಕಿದ್ರು ಸರಿನೇ, 8, 12ಕ್ಕಿದ್ರು ಸರಿನೇ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಜೊತೆಲಿ ಬುಧ ಗ್ರಹನು ವೀಕ್ ಆಗಿರುತ್ತೆ. ಅಥವಾ ಅದೇ ಗ್ರಹನು ಅಂದ್ರೆ ಶುಕ್ರ ಗ್ರಹನೇ ಲಗ್ನ ಭಾವಕ್ಕೂ ನಾನು ಸರ್ ಕಸ್ಪಲ್ ಸಬ್ಲಾಡ್ ಆಗಿ ಬಂದು 8 ಮತ್ತು 12ಕ್ಕೂ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ ಆಕ್ಚುಲಾಗಿ. ಸರ್ ಅದಾದ ಏನು ಶುಕ್ರ ಶುಕ್ರ ರಾಹುವಿನ ನಕ್ಷತ್ರ. ಮತ್ತು ಬುಧನ ಸಬ್ಬಲ್ಲಿ ಸರ್. ಓಕೆ. ಓಕೆ, ಸೊ ಈಗ ಸಬ್ಮಿಟ್ ಮಾಡಿದೀನಿ, ನೋಡೋಣ ಲಗ್ನ ಹೇಗಿದೆ ಅಂತ ಹೇಳಿ ಜಾತಕದಲ್ಲಿ. ಸರ್ ಇಲ್ಲಿ ಸೂರ್ಯ ನೋಡೋದು ನೆಸಿಟಿ ಇರಲ್ವಾ ಸರ್? ಏನ್ ಸರ್, ಸೂರ್ಯನ್ ನೋಡೋ ನೆಸೆಸಿಟಿ ಇದೆ ಆಕ್ಚುಲಾಗಿ. ಸೂರ್ಯ ಜಾತಕದಲ್ಲಿ ಇದೆ ಆಕ್ಚುಲಾಗಿ, ಚೆನ್ನಾಗಿದೆ. ಬಟ್ ಇಲ್ಲೂ ಅಷ್ಟೇ ನೋಡಿ, ಲಗ್ನ ಭಾವಕ್ಕೆ ಯಾರು ಸಬ್ಲಾಡ್ ಈಗ? ವೀನಸ್ ಶುಕ್ರ ಶುಕ್ರ. ರಾಹುವಿನ ನಕ್ಷತ್ರದಲ್ಲಿ ಕನೆಕ್ಟಿವಿಟಿ 1 ಮತ್ತು 5, 11ಕ್ಕೆ ಕನೆಕ್ಟಿವಿಟಿ ಇದೆ ಆಕ್ಚುಲಾಗಿ. ನಾನು ಯಾವ ಗ್ರಹ ಹೇಳಿದೆ ಆಕ್ಚುಲಾಗಿ? ಶುಕ್ರ ಮತ್ತೆ ಶುಕ್ರ ರಾಹು. ಶುಕ್ರ ರಾಹು. ವೀನಸ್. ಸೊ ಬುಧ ಗ್ರಹ ರಾಹು. ಹೇಗಿದೆ ಜಾತಕದಲ್ಲಿ ಆಕ್ಚುಲಾಗಿ? ಬುಧ ಗ್ರಹನು 3 3 12. ಮತ್ತು 12ಕ್ಕೆ 12 ಕನೆಕ್ಟಿವಿಟಿ. ಬುಧ ಶುಕ್ರ ನಕ್ಷತ್ರ ಕುಜನ್ ಸಬ್ಬಲ್ಲಿ 3 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇದೆ. ಸೊ ಅದೇ ರೀತಿ ಶನಿ ಗ್ರಹನು ಕೂಡ ಆಕ್ಚುಲಾಗಿ 2ನೇ ಭಾವಕ್ಕೆ ಕನೆಕ್ಟಿವಿಟಿ ಇದೆ. ಕರೆಕ್ಟಾ? ಶನಿ ಬಿಟ್ಬಿಡಿ ಆಕ್ಚುಲಾಗಿ. ಬಟ್ ಬುಧನೂ ಅಷ್ಟೇನೆ ಶುಕ್ರ ನಕ್ಷತ್ರದಲ್ಲಿ ಇದೆ. ಸೊ ನಾವೇನ್ ಮಾಡೋಣ, 1 ನಿಮಿಷನ 2 ನಿಮಿಷನ ಸ್ವಲ್ಪ ಆಲ್ಟರ್ ಮಾಡೋಣ. ಸೊ ಈಗ ನೋಡಿ, 1 ನಿಮಿಷ ಕಡಿಮೆ ಮಾಡಿದ ತಕ್ಷಣ ಅವರ ಜಾತಕ ಹೇಗಿದೆ, ಈಗ ಲಗ್ನ ಭಾವ ಹೇಗಿದೆ? ಈಗ ಈಗ ಚೆನ್ನಾಗಿದೆ. ಇವ್ರಿಗೆ ಈಗ ಈಗ ಈಗೂ ಅದೇ ಅವ್ರಿಗೆ ಇದೆ ಸರ್. ಮೆಂಟಲಿ ಚಾಲೆಂಜ್ಡು ಅಥವಾ ಫಿಸಿಕಲಿ ಬೇಡ, ಮೆಂಟಲಿ ಚಾಲೆಂಜ್ಡು ಅಥವಾ ಅವ್ರು ಹೇಳಿರ್ತಾರೋ ಹತ್ರ ಸ್ವಲ್ಪ 20 ವಯಸ್ಸು ಆಗಿದ್ರು ಕೂಡ ಅವರು ಮಗು ತರ ಇರ್ತಾರೆ, ಮಗು ತರ ಇದೆ ಅವ್ರದ್ದು ಗುಣ ಸ್ವಭಾವಗಳು ಅಥವಾ ಅವರ ಆಲೋಚನೆ ಅಂತ ಅಂದಾಗ ಈಗ ಇರುತ್ತೋ ಇರೋಲ್ವಾ ಆಕ್ಚುಲಿ? 8 ಯಾ 8 8 ಡೆಫಿನೆಟ್. ಪ್ರೊಲಾಂಗ್. ಕರೆಕ್ಟ್ ತಾನೇ? ಹ್ಮ್ ಇಷ್ಟೇ, ವೆರಿ ಸಿಂಪಲ್ ಆಕ್ಚುಲಿ. ನೋಡಿದ ತಕ್ಷಣ ಲಗ್ನ ಭಾವನ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಈಗ ನೀವು ಇವ್ರಿಗೆ ಯಾಕಂಗ ಆಯ್ತು ಅಂತ. ನಾನು ಜಾತಕ ನೋಡೋಕ್ಕಿಂತ ಮುಂಚೆ ಶುಕ್ರ ರಾಹುವಿನ ನಕ್ಷತ್ರದಲ್ಲಿದ್ದು 8, 12ಕ್ಕೋ 4, 8, 10, 12ಕ್ಕೋ ಅಥವಾ 8ನೇ ಭಾವಕ್ಕೆ ಅಂತ ಹೇಳಿದೆ. ಕರೆಕ್ಟಾ? ಹ್ಮ್ ಸೊ ನನಗೆ ಆಸೆ ಏನು ಅಂತಂದ್ರೆ, ನೀವೆಲ್ಲ ಹಿಂಗ್ ರೆಡಿ ಆಗ್ಬೇಕು. ನೋಡಿದ ಜಾಗ, ಅವ್ರ ಪ್ರಶ್ನೆ ಕೇಳಿದ ತಕ್ಷಣ ಅವ್ರ ಜಾತಕದಲ್ಲಿ ಹಿಂಗಿರುತ್ತೆ, ನೀವು ನೋಡ್ಕೊಳ್ಳಿ. ಸರ್ ಇದು ಫಸ್ಟ್ ಕಾಂಬಿನೇಷನ್ ಹೇಳಿದ್ರಿ, ಹ್ಮ್. ಸೆಕೆಂಡ್ ಕಾಂಬಿನೇಷನ್ ಅಂತ ಹೇಳಿದ್ರಲ್ಲ. ಸೆಕೆಂಡ್ ಕಾಂಬಿನೇಷನ್ ಏನು ಅಂತಂದ್ರೆ, ಶುಕ್ರ ಗ್ರಹನೇ ಹ್ಮ್ ಲಗ್ನ ಭಾವಕ್ಕೂ ಕಸ್ಪಲ್ ಸಬ್ಲಾಡ್ ಆಗಿ ಬಂದು 8ನೇ ಭಾವಕ್ಕೂ 12ನೇ ಭಾವಕ್ಕೂ ಒಂದೇ ಗ್ರಹ ಕಸ್ಪಲ್ ಸಬ್ಲಾಡ್ ಆಗಿರುತ್ತೆ. 3 ಗ್ರಹಗಳು, ಓಕೆ ಓಕೆ. 3 ಭಾವಗಳು. ಹ್ಮ್ ಅದಾಗಿದ್ದು ಸ್ವಂತ ನಕ್ಷತ್ರದಲ್ಲಿದ್ರು ಕೂಡ, ಅಂದ್ರೆ ಶುಕ್ರ ನಕ್ಷತ್ರದಲ್ಲಿದ್ರು ಕೂಡ ಆಗುತ್ತೆ ಸರ್. ಓಕೆ. ಓಕೆ, ಸೊ ಈಗ ಇದನ್ನೇ ನಾವು ಸುಮ್ಮನೆ ಸಿಂಪಲ್ ಆಗಿ ಸೇವ್ ಅಂತ ಕೊಟ್ಬಿಡ್ತೀನಿ ಆಕ್ಚುಲ್ ಆಗಿ ಈಗ. ಓಕೆ, ಇದು ಸೇವ್ ಆಯ್ತು. ಓಕೆ, ಸೊ ಈಗ ನಾವೇನ್ ಮಾಡೋಣ, ಇದನ್ನ ಕೆ ಪಿ ಸಿಗ್ನಿಫಿಕೇಟರ್ ಹಾಕೋಣ. ಸೊ ಕೆ ಪಿ ಸಿಗ್ನಿಫಿಕೇಟರ್ ಹಿಂಗಿದೆ ಆಕ್ಚುಲ್ ಆಗಿ.
ಅಥವಾ ನಾಡಿ ಸಿಗ್ನಿಫಿಕೆನ್ಸ್ ತಗೊಳ್ಳೋಣ. ಹೇಳಿ, ಲಗ್ನ ಭಾವದ ಕಸ್ಪಲ್ ಸಬ್ಲಾಡ್ ಯಾರು? ಬುಧ ಗ್ರಹ, ಶುಕ್ರ ಗ್ರಹ, ಕರೆಕ್ಟಾ? ಹ್ಮ್ ಸೊ ಈಗ ಶುಕ್ರ, ರಾಹುವಿನ ನಕ್ಷತ್ರ ಶುಕ್ರನ ಸಬ್ಬಲ್ಲಿ ಕನೆಕ್ಟಿವಿಟಿ ಇದೆ. ಸೊ ಈಗ ಇವ್ರಿಗೆ ಏನಾದ್ರೂ ನಾವು ಹೇಳೋದಕ್ಕಾಗತ್ತಾ? ಆಕ್ಚುಲ್ ಆಗಿ ಒಂದು ಹೇಳು ಬಿಟ್ಬಿಡಿ, ಇದನ್ನ ಬಿಟ್ಬಿಡ್ರಿ ನೀವು. ನಾನು ಹೇಳೋದು ಇದನ್ನ ಬಿಟ್ಬಿಡ್ರಿ, ಎಫೆಕ್ಟಿವ್ ಲಿಂಕ್ಸ್ ಅನ್ನ ಬಿಟ್ಬಿಡ್ರಿ. ಕಾವ್ಯ ಮೇಡಮ್. ಇಲ್ಲೇನು ಗೊತ್ತಾಗಲ್ಲ ಸರ್. ಅದು 4 ಬೇರೆ ಬಂದಿಲ್ಲ, 10 ಬಂದಿಲ್ಲ. ಬಟ್ ಮಗು ಅಲ್ವಾ? ಸೊ ಬಟ್ ಸಿಕ್ಕಾಪಟ್ಟೆ. ಅದ್ರಲ್ಲಿ ಈಗ ನೀವಿಲ್ಲಿ ಕಾಂಬಿನೇಷನ್ಸ್ ನೋಡಿ, 1 ನಿಮಿಷ ನಾನು ಕಡಿಮೆ ಮಾಡಿದ್ದೀನಿ, ಜಾಸ್ತಿ ಏನು ಮಾಡಿಲ್ಲ. ಕರೆಕ್ಟ್ ತಾನೆ? ಅಲ್ಲಿ ಸ್ಟ್ರೈಟ್ ಅವೇ ಬರ್ತಾ ಇದೆಯಲ್ಲ ಸರ್ 8. ಅಲ್ವಾ? ಈ ಮಗು ಹೆಂಗಿದೆ ಅಂದ್ರೆ ಹ್ಮ್ ಅದು ಚೆನ್ನಾಗೇ ಇರುತ್ತೆ ಬೆಳಗ್ಗೆ ಹೊತ್ತು, ರಾತ್ರಿ ಹೊತ್ತು ಗಲಾಟೆ ಮಾಡಕ್ ಶುರು ಮಾಡೋದು, ಹ್ಮ್ ಫೋನ್ ನಲ್ಲಿ ಆಡೋದು. ಆಮೇಲೆ ಅವಳೇ ಹಿಮ್ಸೆಲ್ಫ್ ಶಿಲ್ ಗೆಟ್ ಟ್ರಿಗರ್ಡ್, ಮೆಂಟಲಿ ಟಾರ್ಚರ್ಡ್. ಮತ್ತೆ ಚಂದ್ರ ದಶೆ ಬೇರೆ ನಡೀತಾ ಇದೆ, ಹ್ಮ್ ನಿದ್ದೆ ಮಾಡಕ್ ಒಪ್ತಾ ಇಲ್ಲ. ಆಮೇಲೆ ಅವರು ಫಿಸಿಕಲಿನೂ 90% ಡಿಸೇಬಿಲಿಟಿ ಇವಳು. ಆಕ್ಚುಲಿ ಆಗಿ ಈಗ್ಲೂನು ಈಗ ನಡೀತಾ ಇರೋದು ಚಂದ್ರದಶೆ, ಶುಕ್ರ ಭುಕ್ತಿ ನಡೀತಾ ಇರೋದು ಈಗ. ಹ್ಮ್ 2024ರಿಂದ 26 ಏಪ್ರಿಲ್ ವರೆಗೂ ಇರುತ್ತೆ. ಇದು ಸಮಸ್ಯೆ ಕೊಡ್ತಾನೆ ಇರುತ್ತೆ ಮೇಡಮ್ ಆಕ್ಚುಲಿ. ಮುಂದಿನ ವರ್ಷ ಏಪ್ರಿಲ್ ವರ್ಗುನಾ? ಹೌದು. ಅಯ್ಯೋ ರಾಮ. ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವ್ರಿಗೆ ಆಯುಷ್ ಅನ್ನೋದು ಕೂಡ ಕಡಿಮೆನೆ ಮೇಡಮ್. ಯಾಕಂದ್ರೆ ಲಗ್ನ ಭಾವ ಕೆಟ್ಟಿರೋದ್ರಿಂದ ಆಯುಷ್ ಕಡಿಮೆ ಇದೆ. ಸೊ ಯಾವಾಗ ಬೇಕಾದ್ರೂ ಬ್ರೈನ್ ಡೆತ್ ಆಗುವಂತ ಸಾಧ್ಯತೆಗಳು ಇದೆ ಅಂತ ಅರ್ಥ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸೂರ್ಯ ಗ್ರಹನು ಕೇತುವಿನ ನಕ್ಷತ್ರ, ಕೇತುವಿನ ಸಬ್ಬಲ್ಲಿ 4, 6, 10 ಮತ್ತು 12 ಅದು ಕೂಡ ಲಗ್ನಕ್ಕೆ ಸಾಧಕವಾಗಿರುವಂತ ಭಾವಗಳು ಅಲ್ಲ. ಅವ್ರು ಹುಟ್ಟಾಗ್ಲೇ ಹೇಳಿದಾರೆ ಎಷ್ಟೊಂದ್ ಜನ. ಬಟ್ ನನಗ್ ಅದು ಬೇಡ, ಎಷ್ಟ್ ದಿವ್ಸ ಇರ್ತಾರೋ ಇರ್ಲಿ ಅಂತ. ಇಲ್ಲ, ಇರ್ಲಿ ಇರ್ಲಿ, ಹಂಗೆ ಹೇಳ್ತಾ ಇಲ್ಲ ಮೇಡಮ್. ನೀವು ನೋಡಿ, ಆ, ನಾನೇನು ಅದಕ್ಕೆ ಇದ್ ಮಾಡ್ತಾ ಇಲ್ಲ. ಬಟ್ ಜನರಲ್ ಆಗಿ ಹ್ಮ್. ಆಯುಷು ಕಡಿಮೆ ಇದೆ ಅಂತ ಅರ್ಥ. ಅದು ನನಗೆ ಗೊತ್ತಿತ್ತು, ಅದು ಹುಟ್ಟಾಗ್ಲೇನೆ ಹೇಳಿದ್ದಾರೆ. ಬಟ್ ಇವಾಗ ನನ್ಗೆ ಇವಾಗ ಮೇನ್ ಪ್ರಿಡಿಕ್ಷನ್ ಬೇಕಾಗಿರೋದು ಹೆಂಗೆ ಅವಳನ್ನ ಹ್ಯಾಂಡಲ್ ಮಾಡೋದು. ಅಲೋಪತಿ ಆಯ್ತು, ಹೋಮಿಯೋಪತಿ ಆಯ್ತು, ಹೀಲಿಂಗ್ ಆಯ್ತು, ಇವ್ರಿಗೂ ಟಾರ್ಚರ್ ಕೊಟ್ಕೊಂಡು ಕಂಟ್ರೋಲ್ ತಪ್ತಿದ್ದಾರೆ. ಮತ್ತೆ ಮನೇಲಿ ಇರೋರ್ಗು ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ಭಯ ಶುರು ಆಗಿದೆ ಅದಕ್ಕೆ. ಓಕೆ. ನಂಗೆ ನಿಮ್ಮ ಹತ್ರ ಕೇಳಕ್ಕೆ ಅದು ಇಷ್ಟ ಇರ್ಲಿಲ್ಲ, ಅದೇ ಹೇಳ್ಬಿಟ್ರಿ ನೀವು. ಏನಂತ? ಅದು ಬಟ್ ಪರವಾಗಿಲ್ಲ, ಅದು ಜನರಲ್ ಆಗಿ ಕೇಸ್ ಸ್ಟಡಿಗೋಸ್ಕರ ಅಷ್ಟೇ ತಗೊಂಡಿದ್ದು. ಓಕೆ.